ಆ ಜಿಲ್ಲೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಆದರೆ ಪ್ರವಾಸಿಗರು ಬರೋದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವರು ಅನಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಿಸಿ ಅಕ್ರಮವಾಗಿ ರೆಸಾರ್ಟ್ ಹೋಮ್ ಸ್ಟೇಗಳು ತಲೆ ಎತ್ತಿವೆ. ಎಲ್ಲಿ ಅಂತ ತೋರಿಸ್ತೀವಿ ಈ ಸ್ಟೋರಿ. ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಪ್ರವಾಸಿಗರ ಅಚ್ಚುಮೆಚ್ಚಿನ ಸ್ಥಳ. ಅದರಲ್ಲೂ ಇಲ್ಲಿನ ಕಡಲ ತೀರವನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಅಕ್ರಮವಾಗಿ ರೆಸಾರ್ಟ್ ಹೋಮ್ ಸ್ಟೇಗಳನ್ನ ನಡೆಸುತ್ತಿದ್ದಾರಂತೆ. ಅಕ್ರಮವಾಗಿ ರೆಸಾರ್ಟ್ ಹೋಮ್ ಸ್ಟೇಗಳು ಅನುಮತಿ ಪಡೆಯದೆ ಕಟ್ಟಡ ನಿರ್ಮಿಸಿದ್ರ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಸಮೀಪದ ನಾಡು ಮೇಸ್ಕೆರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ತಲೆ ಎತ್ತಿದೆ ಎಂಬ ಆರೋಪ ಗಂಭೀರವಾಗಿ ಕೇಳಿ ಬಂದಿರುತ್ತದೆ. ಈ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕೂಡ ದೂರು ಹೋಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಸಮೀಪದ ನಾಡು ಮಾಸ್ಕೇರಿ ಗ್ರಾಮ. ಇಲ್ಲಿನ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ತಲೆ ಎತ್ತುತ್ತಿವೆಯಂತೆ. ಈ ಭಾಗದ ದುಬ್ಬನಸಶಿ ಮತ್ತು ಗಂಗೆಕೊಳ್ಳ ಭಾಗದಲ್ಲಿ ನೂರಾರು ಕಟ್ಟಡಗಳು ಕಳೆದ 5-6 ವರ್ಷಗಳಿಂದ ತಲೆ ಎತ್ತಿ ನಿಂತಿವೆ. ಆದರೆ ಇವೆಲ್ಲವೂ ಈಗ ರೆಸಾರ್ಟ್ ಹೋಮ್ ಸ್ಟೇಗಳಾಗಿ ಪರಿವರ್ತನೆಗೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಗೋಕರ್ಣ ಭಾಗಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ. ಹೀಗಾಗಿ ಇಲ್ಲಿನ ಹಲವು ಜನರು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡಿಕೊಂಡಿದ್ದಾರೆ. ಆದರೆ ಇದ್ಯಾವ ಕಟ್ಟಡಗಳಿಗೂ ಗ್ರಾಮ ಪಂಚಾಯತ್ನಿಂದ ಅನುಮತಿ ಇಲ್ಲ ಎನ್ನಲಾಗಿದೆ. ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ರೂ ಕೂಡ ಪ್ರಯೋಜನವಾಗಿಲ್ವಂತೆ. ನಾಡು ಮಾಸ್ಕೇರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹೊರದು ಬಂದ ಜಾಗದಲ್ಲಿ ಅನಧಿಕೃತವಾಗಿ ರೆಸಾರ್ಟನ್ನು ಮಾಡಿಕೊಂಡಿದ್ದಾರೆ. ಅದು ಯಾವುದೇ ಪ್ರವಾಸೋದ್ಯಮ ಇಲಾಖೆಯಿಂದಾಗಲಿ ನಮ್ಮ ಗ್ರಾಮ ಪಂಚಾಯತಿಂದಾಗಲಿ ಯಾವುದೇ ಒಂದು ಪರವಾನಗಿ ಇರುವುದಿಲ್ಲ. ಪರವಾನಗಿಯನ್ನು ಪಡ್ಕೊಂಡು ಅವರು ರೆಸಾರ್ಟ್ ಮಾಡಲಿ ಅಂತ ಪ್ರವಾಸೋದ್ಯಮ ಇಲಾಖೆಯಿಂದ ಎಲ್ಲ ಮತ್ತೆ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡು ಅವ್ರು ಮಾಡಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ದುಬ್ಬನಸಶಿ ಮತ್ತು ಗಂಗೆಕೊಳ್ಳ ಭಾಗದಲ್ಲಿ ನೂರಾರು ಅಕ್ರಮ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಿವೆ. ಮೊದಲು ಇಲ್ಲಿ ಸಮುದ್ರ ತೀರದ ಪಕ್ಕದಲ್ಲಿ ಮೀನುಗಾರಿಕಾ ಶೆಡ್ಗಳಿದ್ದವು. ಆದ್ರೀಗ ಅಕ್ರಮ ರೆಸಾರ್ಟ್ಗಳಿಂದ ಇಲ್ಲಿ ಮೀನುಗಾರಿಕೆ ನಡೆಸುವ ಮೀನುಗಾರರಿಗೆ ತೊಂದರೆಯಾಗ್ತಿದ್ದಂತೆ. ಈ ಬಗ್ಗೆ ಪ್ರಶ್ನಿಸಿದ್ರೆ ಹಲ್ಲೆ ಮಾಡ್ತಿದ್ದಾರೆಂಬ ಆರೋಪವನ್ನ ಮೀನುಗಾರರು ಮಾಡ್ತಿದ್ದಾರೆ. 1 ಅಥವಾ 2 ಜನ ಇರಬಹುದು. ಎಲ್ಲ ಹೊರಗಿನ ಜನ, ಬೆಂಗಳೂರು, ಕೇರಳ ಆ ಸೈಡ್ ಜನ ರೆಸಾರ್ಟ್ಗೆ ತಗೊಂಡ ಲೀಸ್ಗೆ. ಮತ್ತು ಸರ್ಕಾರ ಜಾಗ ಏನು ಅತಿಕ್ರಮಣ ಆಗಿದೆ ಅದು ಖುಲ್ಲಾಗಬೇಕು, ಪೂರ್ತಿ ಖುಲ್ಲಾಗಬೇಕು. ಮತ್ತು ಮೀನುಗಾರರಿಗೆ ಅದು ಮೀಸಲಾಗಿರಬೇಕು. ಇನ್ನು ಈ ಅಕ್ರಮ ಕಟ್ಟಡಗಳಿಗೆ ಸಂಬಂಧಿಸಿದವರಿಗೆ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ನಿಂದ ನೋಟಿಸ್ ನೀಡಲಾಗಿದೆ. ಆದರೆ ಯಾರೂ ಕೂಡ ಉತ್ತರ ನೀಡಿಲ್ವಂತೆ. ಹಾಗೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಸ್ಥಳೀಯರಿಗೆ ಮೀನುಗಾರರಿಗೆ ಭಾಳ ತೊಂದರೆ ಆಗ್ತಿದೆ ಅಂತಂದರೆ ಅವ್ರು ದೋಣಿ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಅವ್ರ ಬಲೆಗಳನ್ನು ತಂದು ಇಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ತುಂಬ ತೊಂದರೆ ಆಗ್ತಿದೆ. ಮತ್ತು ಈ ಭಾಗದವ್ರಿಗೆ ಏನಾಗಿದೆ ಅಂದರೆ ಈ ಮಕ್ಕಳು, ಮಹಿಳೆಯರು ಈ ಕಡೆ ಈ ರೆಸಾರ್ಟ್ ಈ ದಿಕ್ಕಲ್ಲಿ ಸಮುದ್ರ ಸೈಡಲ್ಲಿ ಬರುವಂಥ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಅವರು ಒಂಥರ ಈ ಮೈ ಮೇಲೆ ಬಟ್ಟೆ ಇಲ್ಲದಂಥ ಆ ಒಂದು ವ್ಯವಸ್ಥೆಯನ್ನು ನೋಡಿ ಇಲ್ಲಿ ವಾತಾವರಣ ತುಂಬ ಕೆಟ್ಟೋಗ್ಬಿಟ್ಟಿದೆ. ಯಾವುದೇ ಅನುಮತಿ ಇಲ್ಲದಿದ್ರೂ ಅನಧಿಕೃತವಾಗಿ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆ ಜಿಲ್ಲೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಆದರೆ ಪ್ರವಾಸಿಗರು ಬರೋದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವರು ಅನಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಿಸಿ ಅಕ್ರಮವಾಗಿ ರೆಸಾರ್ಟ್ ಹೋಮ್ ಸ್ಟೇಗಳು ತಲೆ ಎತ್ತಿವೆ. ಎಲ್ಲಿ ಅಂತ ತೋರಿಸ್ತೀವಿ ಈ ಸ್ಟೋರಿ. ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಪ್ರವಾಸಿಗರ ಅಚ್ಚುಮೆಚ್ಚಿನ ಸ್ಥಳ. ಅದರಲ್ಲೂ ಇಲ್ಲಿನ ಕಡಲ ತೀರವನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಅಕ್ರಮವಾಗಿ ರೆಸಾರ್ಟ್ ಹೋಮ್ ಸ್ಟೇಗಳನ್ನ ನಡೆಸುತ್ತಿದ್ದಾರಂತೆ. ಅಕ್ರಮವಾಗಿ ರೆಸಾರ್ಟ್ ಹೋಮ್ ಸ್ಟೇಗಳು ಅನುಮತಿ ಪಡೆಯದೆ ಕಟ್ಟಡ ನಿರ್ಮಿಸಿದ್ರ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಸಮೀಪದ ನಾಡು ಮೇಸ್ಕೆರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ತಲೆ ಎತ್ತಿದೆ ಎಂಬ ಆರೋಪ ಗಂಭೀರವಾಗಿ ಕೇಳಿ ಬಂದಿರುತ್ತದೆ. ಈ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕೂಡ ದೂರು ಹೋಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಸಮೀಪದ ನಾಡು ಮಾಸ್ಕೇರಿ ಗ್ರಾಮ. ಇಲ್ಲಿನ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ತಲೆ ಎತ್ತುತ್ತಿವೆಯಂತೆ. ಈ ಭಾಗದ ದುಬ್ಬನಸಶಿ ಮತ್ತು ಗಂಗೆಕೊಳ್ಳ ಭಾಗದಲ್ಲಿ ನೂರಾರು ಕಟ್ಟಡಗಳು ಕಳೆದ 5-6 ವರ್ಷಗಳಿಂದ ತಲೆ ಎತ್ತಿ ನಿಂತಿವೆ. ಆದರೆ ಇವೆಲ್ಲವೂ ಈಗ ರೆಸಾರ್ಟ್ ಹೋಮ್ ಸ್ಟೇಗಳಾಗಿ ಪರಿವರ್ತನೆಗೊಂಡಿದೆ.
ಇತ್ತೀಚಿನ ವರ್ಷಗಳಲ್ಲಿ ಗೋಕರ್ಣ ಭಾಗಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ. ಹೀಗಾಗಿ ಇಲ್ಲಿನ ಹಲವು ಜನರು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡಿಕೊಂಡಿದ್ದಾರೆ. ಆದರೆ ಇದ್ಯಾವ ಕಟ್ಟಡಗಳಿಗೂ ಗ್ರಾಮ ಪಂಚಾಯತ್ನಿಂದ ಅನುಮತಿ ಇಲ್ಲ ಎನ್ನಲಾಗಿದೆ. ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ರೂ ಕೂಡ ಪ್ರಯೋಜನವಾಗಿಲ್ವಂತೆ. ನಾಡುಮಾಸ್ಕೇರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹೊರದು ಬಂದ ಜಾಗದಲ್ಲಿ ಅನಧಿಕೃತವಾಗಿ ರೆಸಾರ್ಟನ್ನು ಮಾಡಿಕೊಂಡಿದ್ದಾರೆ. ಅದು ಯಾವುದೇ ಪ್ರವಾಸೋದ್ಯಮ ಇಲಾಖೆಯಿಂದಾಗಲಿ ನಮ್ಮ ಗ್ರಾಮ ಪಂಚಾಯತಿಂದಾಗಲಿ ಯಾವುದೇ ಒಂದು ಪರವಾನಗಿ ಇರುವುದಿಲ್ಲ. ಪರವಾನಗಿಯನ್ನು ಪಡ್ಕೊಂಡು ಅವರು ರೆಸಾರ್ಟ್ ಮಾಡಲಿ ಅಂತ ಪ್ರವಾಸೋದ್ಯಮ ಇಲಾಖೆಯಿಂದ ಎಲ್ಲ ಮತ್ತು ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತೊಗೊಂಡು ಅವ್ರು ಮಾಡಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ದುಬ್ಬನಸಶಿ ಮತ್ತು ಗಂಗಿಕೊಳ್ಳ ಭಾಗದಲ್ಲಿ ನೂರಾರು ಅಕ್ರಮ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಿವೆ. ಮೊದಲು ಇಲ್ಲಿ ಸಮುದ್ರ ತೀರದ ಪಕ್ಕದಲ್ಲಿ ಮೀನುಗಾರಿಕಾ ಶೆಡ್ಗಳಿದ್ದವು. ಆದ್ರೀಗ ಅಕ್ರಮ ರೆಸಾರ್ಟ್ಗಳಿಂದ ಇಲ್ಲಿ ಮೀನುಗಾರಿಕೆ ನಡೆಸುವ ಮೀನುಗಾರರಿಗೆ ತೊಂದರೆಯಾಗ್ತಿದ್ದಂತೆ. ಈ ಬಗ್ಗೆ ಪ್ರಶ್ನಿಸಿದ್ರೆ ಹಲ್ಲೆ ಮಾಡ್ತಿದ್ದಾರೆಂಬ ಆರೋಪವನ್ನ ಮೀನುಗಾರರು ಮಾಡ್ತಿದ್ದಾರೆ. ಒಂದು ಅಥವಾ ಎರಡು ಜನದ್ದು ಇರ್ಬೋದು. ಎಲ್ಲ ಹೊರಗಿನ ಜನ, ಬೆಂಗಳೂರು, ಕೇರಳ ಆ ಸೈಡ್ ಜನ ರೆಸಾರ್ಟ್ಗೆ ತಗೊಂಡ ಲೀಸಿಗೆ. ಮತ್ತು ಸರ್ಕಾರ ಜಾಗ ಏನು ಅತಿಕ್ರಮಣ ಆಗಿದೆ ಅದು ಖುಲ್ಲಾಗಬೇಕು, ಪೂರ್ತಿ ಖುಲ್ಲಾಗಬೇಕು. ಮತ್ತು ಮೀನುಗಾರರಿಗೆ ಅದು ಮೀಸಲಾಗಿರಬೇಕು. ಇನ್ನು ಈ ಅಕ್ರಮ ಕಟ್ಟಡಗಳಿಗೆ ಸಂಬಂಧಿಸಿದವರಿಗೆ ನಾಡುಮಾಸ್ಕೇರಿ ಗ್ರಾಮ ಪಂಚಾಯತ್ನಿಂದ ನೋಟಿಸ್ ನೀಡಲಾಗಿದೆ. ಆದರೆ ಯಾರೂ ಕೂಡ ಉತ್ತರ ನೀಡಿಲ್ವಂತೆ. ಹಾಗೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಸ್ಥಳೀಯರಿಗೆ ಮೀನುಗಾರರಿಗೆ ಭಾಳ ತೊಂದರೆ ಆಗ್ತಿದೆ ಅಂತಂದರೆ ಅವ್ರು ದೋಣಿ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಅವ್ರ ಬಲೆಗಳನ್ನು ತಂದು ಇಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ತುಂಬ ತೊಂದರೆ ಆಗ್ತಿದೆ. ಮತ್ತು ಈ ಭಾಗದವ್ರಿಗೆ ಏನಾಗಿದೆ ಅಂದರೆ ಈ ಮಕ್ಕಳು, ಮಹಿಳೆಯರು ಈ ಕಡೆ ಈ ರೆಸಾರ್ಟ್ ಈ ದಿಕ್ಕಲ್ಲಿ ಸಮೂರು ಸೈಡಲ್ಲಿ ಬರುವಂಥ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಅವರು ಒಂಥರ ಈ ಮೈ ಮೇಲೆ ಬಟ್ಟೆ ಇಲ್ಲದೆ ಆ ಒಂದು ವ್ಯವಸ್ಥೆಯನ್ನು ನೋಡಿ ಇಲ್ಲಿ ವಾತಾವರಣ ತುಂಬ ಕೆಟ್ಟೋಗ್ಬಿಟ್ಟಿದೆ. ಯಾವುದೇ ಅನುಮತಿ ಇಲ್ಲದಿದ್ರೂ ಅನಧಿಕೃತವಾಗಿ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆ ಜಿಲ್ಲೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಆದರೆ ಪ್ರವಾಸಿಗರು ಬರೋದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವರು ಅನಧಿಕೃತವಾಗಿ ಕಟ್ಟಡಗಳನ್ನ ನಿರ್ಮಿಸಿ ಅಕ್ರಮವಾಗಿ ರೆಸಾರ್ಟ್, ಹೋಮ್ ಸ್ಟೇಗಳು ತಲೆ ಎತ್ತಿವೆ. ಎಲ್ಲಿ ಅಂತ ತೋರಿಸ್ತೀವಿ ಈ ಸ್ಟೋರಿ. ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಪ್ರವಾಸಿಗರ ಅಚ್ಚುಮೆಚ್ಚಿನ ಸ್ಥಳ. ಅದರಲ್ಲೂ ಇಲ್ಲಿನ ಕಡಲ ತೀರವನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಅಕ್ರಮವಾಗಿ ರೆಸಾರ್ಟ್, ಹೋಮ್ ಸ್ಟೇಗಳನ್ನ ನಡೆಸುತ್ತಿದ್ದಾರಂತೆ. ಅಕ್ರಮವಾಗಿ ರೆಸಾರ್ಟ್, ಹೋಮ್ ಸ್ಟೇಗಳು ಅನುಮತಿ ಪಡೆಯದೆ ಕಟ್ಟಡ ನಿರ್ಮಿಸಿದ್ರ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಸಮೀಪದ ನಾಡುಮಾಸ್ಕೇರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ತಲೆ ಎತ್ತುತ್ತಿದೆ ಎಂಬ ಆರೋಪ ಗಂಭೀರವಾಗಿ ಕೇಳಿ ಬಂದಿರುತ್ತದೆ. ಈ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕೂಡ ದೂರು ಹೋಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಸಮೀಪದ ನಾಡುಮಾಸ್ಕೇರಿ ಗ್ರಾಮ. ಇಲ್ಲಿನ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ತಲೆ ಎತ್ತುತ್ತಿವೆಯಂತೆ. ಈ ಭಾಗದ ದುಬ್ಬನಸಶಿ ಮತ್ತು ಗಂಗೆಕೊಳ್ಳ ಭಾಗದಲ್ಲಿ ನೂರಾರು ಕಟ್ಟಡಗಳು ಕಳೆದ 5-6 ವರ್ಷಗಳಿಂದ ತಲೆ ಎತ್ತಿ ನಿಂತಿವೆ. ಆದರೆ ಇವೆಲ್ಲವೂ ಈಗ ರೆಸಾರ್ಟ್, ಹೋಮ್ ಸ್ಟೇಗಳಾಗಿ ಪರಿವರ್ತನೆಗೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಗೋಕರ್ಣ ಭಾಗಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ. ಹೀಗಾಗಿ ಇಲ್ಲಿನ ಹಲವು ಜನರು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡಿಕೊಂಡಿದ್ದಾರೆ. ಆದರೆ ಇದ್ಯಾವ ಕಟ್ಟಡಗಳಿಗೂ ಗ್ರಾಮ ಪಂಚಾಯತ್ನಿಂದ ಅನುಮತಿ ಇಲ್ಲ ಎನ್ನಲಾಗಿದೆ. ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ರೂ ಕೂಡ ಪ್ರಯೋಜನವಾಗಿಲ್ವಂತೆ. ನಾಡುಮಾಸ್ಕೇರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹೊರದು ಬಂದ ಜಾಗದಲ್ಲಿ ಅನಧಿಕೃತವಾಗಿ ರೆಸಾರ್ಟನ್ನು ಮಾಡಿಕೊಂಡಿದ್ದಾರೆ. ಅದು ಯಾವುದೇ ಪ್ರವಾಸೋದ್ಯಮ ಇಲಾಖೆಯಿಂದಾಗಲಿ ನಮ್ಮ ಗ್ರಾಮ ಪಂಚಾಯತಿಂದಾಗಲಿ ಯಾವುದೇ ಒಂದು ಪರವಾನಗಿ ಇರುವುದಿಲ್ಲ. ಪರವಾನಗಿಯನ್ನು ಪಡ್ಕೊಂಡು ಅವರು ರೆಸಾರ್ಟ್ ಮಾಡಲಿ ಅಂತ ಪ್ರವಾಸೋದ್ಯಮ ಇಲಾಖೆಯಿಂದ ಎಲ್ಲ ಮತ್ತು ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತೊಗೊಂಡು ಅವ್ರು ಮಾಡಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ದುಬ್ಬನಸಶಿ ಮತ್ತು ಗಂಗಿಕೊಳ್ಳ ಭಾಗದಲ್ಲಿ ನೂರಾರು ಅಕ್ರಮ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಿವೆ. ಮೊದಲು ಇಲ್ಲಿ ಸಮುದ್ರ ತೀರದ ಪಕ್ಕದಲ್ಲಿ ಮೀನುಗಾರಿಕಾ ಶೆಡ್ಗಳಿದ್ದವು. ಆದ್ರೀಗ ಅಕ್ರಮ ರೆಸಾರ್ಟ್ಗಳಿಂದ ಇಲ್ಲಿ ಮೀನುಗಾರಿಕೆ ನಡೆಸುವ ಮೀನುಗಾರರಿಗೆ ತೊಂದರೆಯಾಗ್ತಿದ್ದಂತೆ. ಈ ಬಗ್ಗೆ ಪ್ರಶ್ನಿಸಿದ್ರೆ ಹಲ್ಲೆ ಮಾಡ್ತಿದ್ದಾರೆಂಬ ಆರೋಪವನ್ನ ಮೀನುಗಾರರು ಮಾಡ್ತಿದ್ದಾರೆ. ಒಂದು ಅಥವಾ ಎರಡು ಜನದ್ದು ಇರ್ಬೋದು. ಎಲ್ಲ ಹೊರಗಿನ ಜನ, ಬೆಂಗಳೂರು, ಕೇರಳ ಆ ಸೈಡ್ ಜನ ರೆಸಾರ್ಟ್ಗೆ
ತಗೊಂಡಾರೆ ಲೀಸಿಗೆ. ಮತ್ತು ಸರ್ಕಾರ ಜಾಗ ಏನು ಅತಿಕ್ರಮಣ ಆಗಿದೆ ಅದು ಖುಲ್ಲಾಗಬೇಕು, ಪೂರ್ತಿ ಖುಲ್ಲಾಗಬೇಕು. ಮತ್ತು ಮೀನುಗಾರರಿಗೆ ಅದು ಮೀಸಲಾಗಿರಬೇಕು. ಇನ್ನು ಈ ಅಕ್ರಮ ಕಟ್ಟಡಗಳಿಗೆ ಸಂಬಂಧಿಸಿದವರಿಗೆ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ನಿಂದ ನೋಟಿಸ್ ನೀಡಲಾಗಿದೆ. ಆದರೆ ಯಾರೂ ಕೂಡ ಉತ್ತರ ನೀಡಿಲ್ವಂತೆ. ಹಾಗೆ ಇಲ್ಲಿ ಏನಾಗಿದೆ ಕೇಳಿದ್ರೆ ಇಲ್ಲಿ ಸ್ಥಳೀಯರಿಗೆ ಮೀನುಗಾರರಿಗೆ ಭಾಳ ತೊಂದರೆ ಆಗ್ತಿದೆ ಅಂತಂದರೆ ಅವ್ರು ದೋಣಿ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಅವ್ರ ಬಲೆಗಳನ್ನು ತಂದು ಇಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ತುಂಬ ತೊಂದರೆ ಆಗ್ತಿದೆ. ಮತ್ತು ಈ ಭಾಗದವ್ರಿಗೆ ಏನಾಗಿದೆ ಕೇಳಿದ್ರೆ ಈ ಮಕ್ಕಳು ಮಹಿಳೆಯರು ಈ ಕಡೆ ಈ ರೆಸಾರ್ಟ್ ಈ ದಿಕ್ಕಲ್ಲಿ ಸಮುದ್ರ ಸೈಡಲ್ಲಿ ಬರುವಂಥ ಪರಿಸ್ಥಿತಿ ಇಲ್ಲ. ಯಾಕೆ ಕೇಳಿದ್ರೆ ಅವರು ಒಂಥರ ಈ ಮೈ ಮೇಲೆ ಬಟ್ಟೆ ಇಲ್ಲದೆ ಅಂತ ಆ ಒಂದು ವ್ಯವಸ್ಥೆಯನ್ನು ನೋಡಿ ಇಲ್ಲಿ ವಾತಾವರಣ ತುಂಬ ಕೆಟ್ಟೋಗ್ಬಿಟ್ಟಿದೆ. ಹಾಗೆ ಯಾವುದೇ ಅನುಮತಿ ಇಲ್ಲದಿದ್ರೂ ಅನಧಿಕೃತವಾಗಿ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.